ವಿಚಾರಧಾರೆ ಆಧ್ಯಾತ್ಮ ಕ್ರಾಂತಿಯ ಜಲಧಾರೆ ಜೈನ ಧರ್ಮದ ವಿಚಾರಧಾರೆ ಆಧ್ಯಾತ್ಮ ಕ್ರಾಂತಿಯ ಜಲಧಾರೆ ಅಹಿಂಸೆಯಿಂದಲೇ ಆತ್ಮಾನುಶಾಸನ ಮೋಕ್ಷ ಪಡೆಯುವ ಪರಮ ಸಾಧನ ಅಹಿಂಸೆಯೊಂದೇ ಪರಮ ಧರ್ಮವು ಸತ್ಯ ಶಾಂತಿಗಳೇ ಧರ್ಮದ ಮರ್ಮವು ಧರ್ಮದ ಮರ್ಮವು ಜೈನ ಧರ್ಮದ ವಿಚಾರಧಾರೆ ಆಧ್ಯಾತ್ಮ ಕ್ರಾಂತಿಯ ಜಲಧಾರೆ ಜೈನ ಧರ್ಮದ ವಿಚಾರಧಾರೆ ಸಮ್ಯಜ್ಞಾನದ ಸಮಪಾಲು ಸರಳ ಜೀವನ ಸಾತ್ವಿಕ ವಿಚಾರ ಸಮ್ಯಜ್ಞಾನದ ಸಮಪಾಲು ಜೈನ ಧರ್ಮದ ವಿಚಾರಧಾರೆ ಆಧ್ಯಾತ್ಮ ಕ್ರಾಂತಿಯ ಜಲಧಾರೆ ಜೈನ ಧರ್ಮದ ವಿಚಾರಧಾರೆ ಪುರಸ್ಕಾರ ಪ್ರದಾನ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರಾತಸ್ಮರಣೀಯ ಯರ್ಕೂರು ಶಾಂತಿಲಾಲ್ ಶಾಸ್ತ್ರಿಗಳವರು ಸರಳ ಸಜ್ಜನಿಕೆಯ ಶ್ರೇಷ್ಠ ವಿದ್ವಾಂಸ. ಭಗವದ್ಗೀನ ಗುರುಮಧ್ಯಾಚಾರ್ಯರ ಸಂಸ್ಕೃತ ಮಹಾಪುರಾಣವನ್ನು ಕನ್ನಡ ಸಾಂಸ್ಕೃತ ಲೋಕಕ್ಕೆ 20ನೇ ಶತಮಾನದಲ್ಲಿ ತಂದುಕೊಟ್ಟ ಪ್ರಾತಸ್ಮರಣೀಯರು. ಸಂಸ್ಕೃತ, ಪ್ರಾಕೃತ, ಕನ್ನಡ ಪಂಡಿತದ ಇವರ ವಿದ್ವತ್ತಿನ ಪ್ರತಿಭೆಗಾಗಿ ಗುರುಮನೆ ಅನುಮನೆಯಿಂದ ಗೌರವಿಸಲ್ಪಟ್ಟು ಪಂಡಿತರತ್ನ ಬಿರುದಾಗಿದ್ದರು. ಪಂಡಿತ ಎ ಶಾಂತಿರಾಜ್ ಶಾಸ್ತ್ರಿ ಟ್ರಸ್ಟ್ ಅನ್ನು ಸ್ಥಾಪಿಸಲಾಯಿತು. ಈ ಟ್ರಸ್ಟಿನ ವತಿಯಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ, ಅತಿಥಿ ಅಭ್ಯಾಗತರ ಮುನಿಗಳ ಸೇವೆ ಎಲ್ಲವನ್ನೂ ಜಾಣತನದಿಂದ ನಿಭಾಯಿಸಿದ್ದ ಶಾಸ್ತ್ರಿಗಳ ಸಾಹಿತ್ಯ ಸೇವೆಗೆ ಪೂರಕವಾಗಿ ಅವರ ಯಶಸ್ಸು ಕೀರ್ತಿಗೆ ಕಾರಣವಾಗಿದ್ದು ಆದರ್ಶ ಮಹಿಳೆ ಶ್ರೀಮತಿ ಸುಭದ್ರಾ ದೇವಿ. ಶ್ರೀ ಎಸ್ ವಿಜಯಕುಮಾರ್ ಅವರ ಧರ್ಮಪತ್ನಿ
ಶ್ರೀಮತಿ ಪದ್ಮಾ ಜೆ ಕುಮಾರ್, ಶಾಂತಿಧರ ಶಾಸ್ತ್ರಿ ಸುಭದ್ರಾ ದೇವರ ಸೊಸೆ, ಪತಿಗೆ ಸ್ಫೂರ್ತಿಯಾಗಿ ಅವರ ಸಾಧನೆ ಮತ್ತು ಕೀರ್ತಿಗೆ ಬೆನ್ನೆಲುಬಾಗಿದ್ದು ಟ್ರಸ್ಟಿನ ಎಲ್ಲ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ. ಯಾವುದೇ ಕ್ಷೇತ್ರದಲ್ಲಿ ಜೀವಮಾನವ ಅಪ್ರತಿಮ ಸಾಧನೆ ಮಾಡಿರುವ ಓರ್ವ ಜೈನ ಮಹಿಳೆಗೆ ಪ್ರದಾನ ಮಾಡಲಾಗುತ್ತಿದೆ. ಈ ಪ್ರಶಸ್ತಿಯು 25,000 ರೂಗಳ ನಗದು, ಪ್ರಶಸ್ತಿ ಫಲಕ ಮತ್ತು ಗೌರವಗಳನ್ನು ಒಳಗೊಂಡಿರುತ್ತದೆ. ಈ ವರ್ಷದ ಪ್ರಶಸ್ತಿಗೆ ಶ್ರೀಮತಿ ಅನುರಾಧಾರಾಣಿ ದೇಸಾಯಿ ಅವರು ಆಯ್ಕೆಯಾಗಿದ್ದಾರೆ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ. ಸುರರಮ ಕುಟಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೀಶ. ಕನ್ನಡ ಸಾಹಿತ್ಯ ಲೋಕಕ್ಕೆ ಪ್ರಾತಸ್ಮರಣೀಯ ಕೊಡುಗೆಯನ್ನ ನೀಡಿದಂತ ಪಂಡಿತರತ್ನ ಎತ್ತೂರು ಶಾಂತರಾಜ ಶಾಸ್ತ್ರಿಗಳು ಮತ್ತು ಮಹಾಪುರಾಣ ವಿಧೇಯಕದಿಂದ ಹೊರಬಂದಂತ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಆವೃತ್ತಿಯ ಅವರಿಗೆ ಇರತಕ್ಕಂಥ ಕಾಳಜಿ ಕೇವಲ ಧರ್ಮ ಪ್ರಭಾವನೆ ಮಾತ್ರವಲ್ಲ, ಈ ರೀತಿಯ ಗ್ರಂಥಗಳನ್ನು ಪ್ರಕಾಶನ ಮಾಡುವುದು, ವಿದ್ಯಾದಾನ ಮಾಡುವುದು, ಆಹಾರದಾನ ಮಾಡುವುದು, ಅಂಗವಿಕಲ ಮಹಿಳೆಯರಿಗೆ ಧನ ಸಹಾಯ ಮಾಡುವುದು, ಅನೇಕ ವಿಷಯಗಳನ್ನು ಅವರು ಟ್ರಸ್ಟಿಂದ ಕೈಗೊಂಡಿದ್ದಾರೆ. ಅಂತ ಒಂದು ಟ್ರಸ್ಟಿನವರು ಇಂಥ ಒಂದು ಸೂಕ್ತವಾದ ಕಾರ್ಯಕ್ರಮ ಹಾಕಿಕೊಂಡಿದ್ದು ಅತ್ಯಂತ ಅಭಿನಂದನೀಯ ಮತ್ತು ಪ್ರಶಂಸನೀಯ. ಈ ಒಂದು ಕಾರ್ಯಕ್ಕಾಗಿ ನಾನು ಆ ಟ್ರಸ್ಟ್ನ ಚೇರ್ಮನ್ರಾದ ಹಿರಿಯರಾದ ನಮ್ಮ ಜಿತೇಂದ್ರ ಕುಮಾರ್ ಅವರನ್ನು ಮತ್ತು ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳನ್ನು ನಾನು ಅಭಿನಂದಿಸುತ್ತೇನೆ. ಈ ರೀತಿ ಟ್ರಸ್ಟ್ಗಳು ಕೆಲಸ ಮಾಡೋದ್ರಿಂದ ಧರ್ಮ ಪ್ರಭಾವನೆ ಆಗ್ತದೆ. ಅದರಿಂದ ನಮ್ಮ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಬೆಳವಣಿಗೆ ಆಗ್ತದೆ. ಜನರು ಧಾರ್ಮಿಕ ರೀತಿಯಲ್ಲಿ ನಡೆಯಲು ಹೆಚ್ಚಿನ ಸಹಕಾರ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಅದು ನಮ್ಮ ಜೈನ ಸಮಾಜದಲ್ಲಿ ಇಂಥ ದೊಡ್ಡ ದೊಡ್ಡ ಸಾಧನೆಗಳನ್ನ ಹುದ್ದೆಯಲ್ಲಿರ್ತಕ್ಕಂಥವರು ಅತ್ಯಂತ ವಿರಳ. ಅಂತ ವಿರಳ ಸಾಧಕ ವ್ಯಕ್ತಿಗಳನ್ನ ಗುರುತಿಸಿ, ಸರ್ ಜಿತೇಂದ್ರ ಕುಮಾರ್ ಸರ್, ತಾವೇನು ಈ ಕಾರ್ಯಕ್ರಮ ಮಾಡಿದಿರಿ, ನಿಮಗೆ ನನ್ನ ಅನಂತ ವಂದನೆಗಳು. ಆದರ್ಶ ಜೈನ ಮಹಿಳಾ ರತ್ನ ಪ್ರಶಸ್ತಿ ಪ್ರದಾನ ಪಂಡಿತರತ್ನ ಎತ್ತೂರು ಶಾಂತಿರಾಜ ಶಾಸ್ತ್ರಿ ಅವರ ಧರ್ಮಪತ್ನಿ ಸುಭದ್ರಾದೇವಿಯವರು. ಶಾಂತಿರಾಜ ಶಾಸ್ತ್ರಿಗಳವರ ಧರ್ಮಪತ್ನಿ ಮತ್ತು ಜಿತೇಂದ್ರ ಕುಮಾರ್ ಅವರ ಪತ್ನಿ ಪದ್ಮಾ ಜೆ ಕುಮಾರ್ ಅವರ ಈ ಮೂವರ ಸ್ಮರಣಾರ್ಥ ಆದರ್ಶ ಜೈನ ಮಹಿಳಾ ರತ್ನ ಪ್ರಶಸ್ತಿಯನ್ನ ಈ ಸಲ ಅನುರಾಧ ಬಿ ದೇಸಾಯಿರವರಿಗೆ
ಮೊದಲಿಗೆ ಯುವ ಜನತೆಯನ್ನು ಹುಡುಕಿ ಅವರ ಒಂದು ಪ್ರತಿಭೆಯನ್ನು ಕಂಡು ಹಿಡಿದು ಅವರನ್ನು ಗುರುತಿಸಿ ಅವರನ್ನು ಸತ್ಕರಿಸುವ ಮೂಲಕ ಅವರಿಗೆ ಒಂದು ಮೋಟಿವೇಶನ್ ಅಥವಾ ಜೀವನದಲ್ಲಿ ಮುಂದೆ ಬನ್ನಿ ಎಂದು ಅವರಿಗೆ ಒಂದು ಸೂಚನೆ ಕೊಡ್ತಾ ಅವರನ್ನು ಇವತ್ತು ಪುರಸ್ಕರಿಸುತ್ತಿದ್ದು ನೋಡಿ ನನಗೆ ತುಂಬಾ ಹೆಮ್ಮೆ ಆಯಿತು. ಡಾಕ್ಟರ್ ಜಿತೇಂದ್ರ ಕುಮಾರ್ ಸರ್ ತುಂಬಾ ಈ ಕಾರ್ಯಕ್ರಮದ ವೈಶಿಷ್ಟ್ಯ ಮಹಿಳೆಯರು ಮತ್ತೆ ಮಕ್ಕಳನ್ನು ಗುರುತಿಸುವಂತ, ಅದು ಈ ಕಾರ್ಯಕ್ರಮದ ಪ್ರತಿಭೆಯನ್ನು ಗುರುತಿಸೋದು, ಆದರ್ಶ ಮಹಿಳೆಯನ್ನ ಗುರುತಿಸಿ ಪ್ರಶಸ್ತಿಯನ್ನ ಕೊಡೋದು. ಆ ಕಾರಣಕ್ಕಾಗಿಯೂ ಕೂಡ ನಾನು ಟ್ರಸ್ಟ್ ಅನ್ನ ಅಭಿನಂದಿಸ್ತೇನೆ. ನಾನು ಗಮನಿಸಿದ ಹಾಗೆ ತಿರುವತ್ತೂರಿನ ಅಲ್ಲಿ ಜನಿಸಿದವರಲ್ಲ ಪಂಡಿತರು, ಇವತ್ತಿನ ಪ್ರತಿಭಾ ಪುರಸ್ಕಾರದಲ್ಲಿ ಅಲ್ಲಿಯವರಿಗೆ ಪ್ರಶಸ್ತಿ ತಗೊಳ್ತಾರೆ. ಅದು ಕೂಡ ಬಹಳ ವಿಶೇಷ ಆಗ್ತದೆ. ಅದೇ ಇವತ್ತು ಇದೀಗ ಮೊದಲ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಇದೀಗ ಪ್ರತಿಭಾ ಪುರಸ್ಕಾರವನ್ನು ನೆರವೇರಿಸಲಾಗ್ತಾ ಇದೆ. ನಮ್ಮ ಮುಖ್ಯ ಅತಿಥಿಗಳು ಶ್ರೀಯುತ ದಯಮಾಡಿ ವೇದಿಕೆಯ ಫಸ್ಟ್ ರ್ಯಾಂಕಿಂಗ್ನಲ್ಲಿ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ತಲಾ 20,000 ರೂಪಾಯಿಗಳ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಗ್ತಾ ಇದೆ. ಫಸ್ಟ್ ರ್ಯಾಂಕಿಂಗ್ 10,000, ಸೆಕೆಂಡ್ ರ್ಯಾಂಕ್ 10,000. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ನೀಡುವ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದರೂ ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಎಲ್ಲಕ್ಕಿಂತ ಮೊದಲಾಗಿ ಈ ಒಂದು ಆದರ್ಶ ಜೀವನ ಮಹಿಳಾ ಪ್ರಶಸ್ತಿಗೆ ಭಾಜನರಾದ ಈ ಒಂದು ಅನುರಾಧ ದೇಸಾಯಿ ಅವರಿಗೆ ನಾನು ಹಾರ್ದಿಕ ಅಭಿನಂದನೆಗಳನ್ನು ಹಾಗೂ ಶುಭಾಶಯಗಳನ್ನು ಕೋರ್ತಾ ಅವರು ಇನ್ನೂ ಹೆಚ್ಚಿನ ಪ್ರಶಸ್ತಿಗಳನ್ನ ಗೌರವವನ್ನು ಪಡೆದರೆ ಇವತ್ತಲ್ಲ ನಾಳೆ ಅವರು ವಿಶ್ವಸಂಸ್ಥೆಯ ಅಧ್ಯಕ್ಷತೆಯಾಗಿ ಆ ಪದವನ್ನು ಅಲಂಕರಿಸಿದ ನಾನು ನಮ್ಮೆಲ್ಲರ ಪರವಾಗಿ ನಾನು ಹಾರೈಸ್ತೇನೆ. ಬಹಳ ವಿಶೇಷವಾಗಿ ವಿಶ್ವದಲ್ಲಿ ಅವರ ಕಾರ್ಯ ಚಟುವಟಿಕೆಗಳನ್ನು ಏನು ನೆರವೇರಿಸಿದ್ದಾರೆ ಅನ್ನೋದನ್ನ ಅವರು ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಎಷ್ಟೋ ವಿಷಯ ನಮಗೆ ಗೊತ್ತಿದೆ. ಆ ವಿಷಯಗಳ ತಿಳಿದು ಬಹಳ ಸಂತೋಷ ಆಗಿದೆ. ಅವರಿಗೆ ಮತ್ತೊಮ್ಮೆ ಹಾರ್ದಿಕ ಅಭಿನಂದನೆ. ಎರಡನೇದಾಗಿ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳು ತಮಗೆಲ್ಲ ಬಹಳ ಆಶ್ಚರ್ಯ ಆಗೋದು. ಇದೇನು ಈ ಟ್ರಸ್ಟ್ನವರು ಎಲ್ಲ ಟ್ರಸ್ಟ್ನವರು 90% 85% ಕೊಡ್ತಾ ಇದ್ದರೆ ಇವರು PUC ವಿಭಾಗದಲ್ಲಿ PUC ಸೈನ್ಸ್ PUC ಕಾಮರ್ಸ್ ವಿಭಾಗದಲ್ಲಿ 95% ಕಟಾಫ್ ಪಾಯಿಂಟ್ ಅಂತ ಇಟ್ಕೊಂಡಿದ್ರು. ಅಂದರೆ 95%
ವರ್ಷಗಳಿಂದ ಹೆಚ್ಚು ಅಂಕ ಗಳಿಸಿರುವಂಥ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಕೊಡುತ್ತೆ. ಇದು ಯಾಕೆ ನಾವು ಈ ಪರ್ಸೆಂಟೇಜ್ ಇಟ್ಟಿದ್ದೀವಿ ಅಂದರೆ ನಾನು ಆಮೇಲೆ ಹೇಳ್ತೀನಿ. ಅದೇ ಥರ SSLCಯಲ್ಲಿ 97% ಹೆಚ್ಚಿಗೆ ಅಂಕ ಗಳಿಸಿರೋರನ್ನ ನಾವು ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆ ಮಾಡ್ತೀವಿ. ಈ ಮುಂಚೆ ನಾವು ಇದನ್ನು ಪ್ರತಿಭಾ ಪುರಸ್ಕಾರ ನಾವು ಪ್ರಾರಂಭ ಮಾಡಿದ್ದು 2000 ಇಸ್ವಿಯಲ್ಲಿ ಪ್ರಾರಂಭ ಮಾಡಿದಾಗ 90% ಕಸರತ್ತಾಗಿ ಆಗಿತ್ತು. ಅವಾಗ SSLC ಹುಡುಗರು 4 ಜನ ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರ ತಗೊಂಡು 90% ತಗೊಂಡು. ಆದರೆ ಒಬ್ಬ ವಿದ್ಯಾರ್ಥಿ ಮಾತ್ರ 89.5% ತಗೊಂಡು ಅವರು ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹರಾಗಿಲ್ಲ. ಆದರೆ ಅವರಿಗೆ ಸಮಾಧಾನಕರ ಬಹುಮಾನ ಅಂತ ಹೇಳ್ತಾರೆ. ನೆಕ್ಸ್ಟ್ ಇಯರ್ ಪ್ರತಿ ವರ್ಷ ಯಾವಾಗ ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡೋ ಪ್ರತಿ ವರ್ಷ ಏನಾಯಿತು, ವಿದ್ಯಾರ್ಥಿಗಳಲ್ಲಿ ಬಹಳ ಹುಮ್ಮಸ್ಸು ಬೆಳೆಯಲು ಶುರುವಾಯಿತು. ಪ್ರತಿ ವರ್ಷ ಏನಾಗಿದೆ ಅಂತಂದರೆ ಈ ಸಂಖ್ಯೆ ಏನಿದೆ, ಮೊದಲ ವರ್ಷ 4 ಜನ ಪ್ಲಸ್ ಇದರ ಪುರಸ್ಕಾರ ತಗೊಂಡಂಥ ಹುಡುಗಿರು ಅದು ದ್ವಿಗುಣ ಆಗ್ತಾ ಹೋಗ್ತದೆ. ಹೋದ ವರ್ಷದಲ್ಲಿ ಸುಮಾರು 166 ಜನ ವಿದ್ಯಾರ್ಥಿಗಳು 92% PUC, 95% SSLC ಅವರು ತಗೊಂಡು. ಸೊ ಇನ್ನೂ ನಮ್ಮ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಪರ್ಸೆಂಟೇಜ್ ತಗೊಳ್ಳಿ, ಅವ್ರು ಯಾರು ಬರೆಯೋದು ಬೇಕಾಗಲ್ಲ. ಅವ್ರು ಇಷ್ಟಪಟ್ಟಂಥ ಕೋರ್ಸ್ ತಗೊಳ್ಬೋದು, ಅವ್ರು ಇಷ್ಟಪಟ್ಟಂಥ ಕಾಲೇಜಿನಲ್ಲಿ ಅವ್ರಿಗೆ ಅಡ್ಮಿಷನ್ ಸಿಗುತ್ತೆ ಅಂತ ಅದನ್ನು ಹೋದ ವರ್ಷದಿಂದ PUCನಲ್ಲಿ ಸೈನ್ಸ್ ಮತ್ತು ಕಾಮರ್ಸ್ನಲ್ಲಿ 95%ಗೆ ಸಂಖ್ಯೆನ ನಾವು ಹೆಚ್ಚಿಸ್ತೇವೆ. ಅದೇ ರೀತಿ SSLCಯಲ್ಲಿ 95%ಇಂದ 97%ಗೆ ನಾವು ಹೆಚ್ಚಿಗೆ ಮಾಡ್ತೇವೆ. ಈ ಸರಿ ಏನಪ್ಪ ಅಂತಂದರೆ ಆಶ್ಚರ್ಯ, ಎಲ್ಲ ಸುಮಾರು 44 ಜನ ವಿದ್ಯಾರ್ಥಿನಿಯರು ಈ 95% ಮೇಲೆ PUC ಆರ್ಟ್ಸ್ ಆ್ಯಂಡ್ ಕಾಮರ್ಸ್ನಲ್ಲಿ ಆ್ಯಂಡ್ SSLCಯಲ್ಲಿ 97 ಮೇಲೆ ತಗೊಳ್ಳಿ. ಸೊ ಹಾಗಾಗಿ ಏನಂತಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆದರೂ ಕೂಡ ಭಾಳ ಪರ್ಸೆಂಟೇಜ್ ತೊಗೊಂಡಿರೋರು ಈ ಬಾರ್ಡ್ನಲ್ಲಿ ಬಿಟ್ವೀನ್ 92 and 95 ಭಾಳ ಜನ ಇದ್ದಾರೆ. 100 ಜನ ಬರ್ತಾರೆ. ಬಟ್ ಅವಾಗ ನನಗೆ ಒಂದು ಮಾತು ನೆನಪಾಯಿತು. ಏನಂತಂದರೆ ಹೆನ್ರಿ ಫೋರ್ಡ್ ಈ ಯಾವಾಗ ಈ ಮಾಡರ್ನ್ ಗ್ಯಾಜೆಟ್ಸ್ ಎಲ್ಲ ಇರುತ್ತಲ್ಲ, ಅವನು ಭಾಳ ಹಿಂದೆನೇ ಒಂದು ಮಾತು ಹೇಳ್ತಾರೆ, ಪೀಪಲ್ ಹ್ಯಾವ್ ಸ್ಟಾರ್ಟ್ ಥಿಂಕಿಂಗ್. ಇನ್ನೊಂದು ಸರಿ ಕೇಳ್ಕೊಳ್ಳಿ, ಪೀಪಲ್ ಹ್ಯಾವ್ ಸ್ಟಾರ್ಟ್ ಥಿಂಕಿಂಗ್ and using their brain. They are writing their brain and they have become slaves of the modern gadgets. ಇದು ಎಷ್ಟು ಅಕ್ಷರಶಃ ಸತ್ಯ ಅಂದರೆ, ಈಗ ಯಾವುದೇ ವಿದ್ಯಾರ್ಥಿಗಳನ್ನ ನಾವು ಏನೇ ಒಂದು ವಿಷಯದಲ್ಲಿ ಒಂದು ಪ್ರಶ್ನೆ ಕೇಳಿದ್ರೆ ಅವ್ರ ತಕ್ಷಣ ಮೊಬೈಲ್ ಹಿಡ್ಕೊಂಡು ಒಂದು ಕನ್ವರ್ಷನ್ ಆಗಲಿ, ಡಿವಿಷನ್ ಆಗಲಿ, ಟೋಟಲ್ ಆಗಲಿ ಅವ್ರ ಸ್ವಂತ ಬುದ್ಧಿಯಿಂದ ಅವ್ರಿಗೆ ಅದನ್ನು ಮಾಡೋದು ಬರೋದಿಲ್ಲ. ಯಾಕೆಂದರೆ ದೇ ಆರ್ ಬಿಕಮ್ ಸ್ಲೇವ್ಸ್. ಯಾವುದೇ ವಿಷಯ ಕೇಳಿದ್ರು ಕೂಡ ಗೂಗಲ್ ಹೋಗ್ತಾರೆ, ಗೂಗಲ್ನಲ್ಲಿ ವಿಷಯ ಕೇಳುವ ಪ್ರಯತ್ನ ಮಾಡ್ತಾರೆ. ಆದರೆ ನನ್ನ ಅನಿಸಿಕೆ ಏನು ಅಂತಂದರೆ, ಎಲ್ಲ ವಿದ್ಯಾರ್ಥಿನಿಗಳು ಇವೆಲ್ಲ ಏನು ಮಾಡಲು ಗ್ಯಾಜೆಟ್ಸ್ ಇದೆ ತಾವೆಲ್ಲ ಬಳಸಿ, ಅದರ ಸದುಪಯೋಗ ಮಾಡ್ಬೋದು, ಅದರ ದುರುಪಯೋಗ ಮಾಡ್ಬೋದು. ತಾವೆಲ್ಲ ವಿದ್ಯಾರ್ಥಿನಿಯನ್ನು ಬಳಸಿದ್ದಾರೆ. ವಿದ್ಯಾರ್ಥಿ ಮಾಡುವಾಗ ನಿಮ್ಮಲ್ಲಿ ಏನು ಹೇಳಿದ್ರು ವಿದ್ಯಾರ್ಥಿ ಮಾಡೋದು, ನಿಮ್ಮ ಡಿಗ್ರಿ ತಗೊಳ್ಳೋದು, ಜೊತೆಗೆ ಬುದ್ಧಿವಂತರಾಗಬೇಕು. ತಾವೆಲ್ಲ ಬುದ್ಧಿವಂತರಾಗಬೇಕು, ಬರೀ ವಿದ್ಯಾರ್ಥಿ ಸಾಲದು. ಸೊ ಈ ಸಂದರ್ಭದಲ್ಲಿ ನೀವು ಎಜುಕೇಷನ್ ಎಲ್ಲ ಪೂರೈಸಿ ನೀವು ಒಂದು ಯಾವುದೋ ಒಂದು ಪ್ಯಾಕೇಜ್ ತಗೊಂಡಾಗ ಕೆಲಸಕ್ಕೆ ಸೇರಿದ ಮೇಲೆ ಅವಾಗ ನೀವು ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ತೋರಿಸ್ಬೋದು. ಬಟ್ ವಿದ್ಯಾರ್ಥಿ ಮಾಡುವಾಗ ಮಾತ್ರ ಮೊಬೈಲ್ ಈಸ್ ಮೆಂಟ್ ಓನ್ಲಿ ಟು ಸಪೋರ್ಟ್ ಯುವರ್ ಎಜುಕೇಷನ್, ನಾಟ್ ವರ್ಕ್ ಯುವರ್ ಬ್ರೈನ್. ಬ್ರೈನ್ ಯಾವುದು ಹೈಟ್ ಆಗಿರಬೇಕು. ಬ್ರೈನ್ ಏನಂತಂದರೆ ಅದು ಸಮುದ್ರದಷ್ಟು ಅಗಾಧವಾದ, ಅದರಷ್ಟು ಶಾರ್ಪ್ ಕೆಲಸ ಮಾಡುವಾಗ ಯಾವ ಒಂದು ಕಾಂಪ್ಯೂಟರ್ ಕೂಡ ಈ ಮಾಡರ್ನ್ ಯುಗದಲ್ಲಿ ಯಾರು ಕಂಡುಹಿಡಿಯಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಒಂದು ನಿದರ್ಶನ ಹೇಳ್ತೀನಿ. ತಾವೆಲ್ಲ ಶಾಂಡ್ಗಳನ್ನು ಹೋಗಿರ್ಬೋದು ಅಥವಾ ಕೌಚಲಕ್ಕೆ ಹೋಗಿರ್ಬೋದು. ಈಗ ಇಲ್ಲಿ ಕೂತ್ಕೊಂಡು 1 ಸೆಕೆಂಡ್ನಲ್ಲಿ ನೀವು ಶಾಂಡ್ಗಳ ಭಾವಗಳನ್ನು ನೆನೆಸ್ಕೊಳ್ಳಿ. ಒಂದೇ 1 ಸೆಕೆಂಡ್ ಇಲ್ಲ, ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ನಿಮ್ಮ ಮನಸ್ಸು ಶಾಂಡ್ಗಳ ಭಾವಗಳನ್ನು ಇಷ್ಟು ಕಾಂಪ್ಯೂಟರ್ ಆಗುತ್ತೆ. ಯಾವ್ದಾದ್ರು ಮಾಡಿದ್ರೆ ಮಾಡೋಕ್ಕೆ ಸಾಧ್ಯ ಇದೆ. ನಮ್ಮ ಬ್ರೈನು ಅಷ್ಟು ಪವರ್ಫುಲ್. ಅದರಿಂದ ಬ್ರೈನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ, ವಿದ್ಯಾರ್ಥಿ ಮಾಡಿ ಬುದ್ಧಿವಂತರಾಗಿ ಸಮಾಜಕ್ಕೆ ಯಾವುದೋ ಒಂದು ದೊಡ್ಡ ದೊಡ್ಡ ಕೊಡುಗೆಯನ್ನು ಕೊಡಿ. ನಮ್ಮ ಸಮಾಜಕ್ಕೆ ನಮ್ಮದು ಒಂದು
ಕರ್ತವ್ಯ ಇದೆ. ಆ ಕರ್ತವ್ಯ ಏನೆಂದರೆ ಸಮಾಜಕ್ಕೆ ನಾವು ಸೇವೆ ಮಾಡೋದು. ತಾವು ಏನೇ ಆದರೂ ಮಾಡಿ ಗಂಡ ಹೆಂಡತಿ ಮಕ್ಕಳು ಸಂಸಾರ ಎಲ್ಲ ನಡೆಸಿ ಹೇಳಲ್ಲ. ಆದರೆ ತಮ್ಮ ಒಂದು ದುಡಿಗೆ ಸೊಸೈಟಿಗೆ ನಾವು ಏನಾದರೂ ಸಮರ್ಪಕವಾಗಿ ಸೇವೆ ಮಾಡೋದ್ರಿಂದ ಆ ಸೇವಾ ಮನೋಭಾವಿಸಿ ಎಲ್ಲರಿಗೂ ಒಂದು ಸೇವೆಯನ್ನು ತರಲಿಲ್ಲ. ಅದರಲ್ಲಿ ಇದೇ ಥರ ನೂರಾರು ಸಾವಿರಾರು ವಿದ್ಯಾರ್ಥಿಗಳು ಮುಂದೆ ಬಂದು ಸಮಾಜ ಉನ್ನತಕ್ಕೆ ಪ್ರಯತ್ನ ಮಾಡಿ ಎಲ್ಲ ಸತ್ಪ್ರಜೆಗಳಾಗಿ ಇಡೀ ಭಾರತವನ್ನು ಒಂದು ಮಾದರಿಯ ದೇಶವಾಗಿ ಕಟ್ಟಲಿಕ್ಕೆ ನಮ್ಮೆಲ್ಲ ಒಂದು ಪ್ರಯತ್ನ ಇದೆಯಿಂದ ನಾನು ತಮ್ಮಲ್ಲಿ ಆಶಿಸ್ತೇನೆ. ये शांतिराम ट्रस्ट 36ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಟ್ರಸ್ಟ್ನ ಅಂತರ್ಗತವಾಗಿ 3ನೇ ವರ್ಷದ ಆದರ್ಶ ಜೈನ ಮಹಿಳಾ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಜೊತೆಗೆ ಪ್ರತಿಭಾ ಪುರಸ್ಕಾರ ಪ್ರದಾನ ಸಮಾರಂಭಕ್ಕೆ ಎಲ್ಲ ಗಣ್ಯರೇ, ಸದಸ್ಯರ ಬಂಧುಗಳೇ ಹಾಗೂ ವಿದ್ಯಾರ್ಥಿಗಳು, ನಾವು ಬೆಳಗ್ಗೆ ಚಿಕ್ಕಪೇಟೆಗೆ ಹೋಗಿದ್ವಿ. ಅಲ್ಲೆಲ್ಲ ದೇವಸ್ಥಾನ ದರ್ಶನ ಮಾಡಿ ಅಭಿಷೇಕ ಪೂಜೆ ಇತ್ಯಾದಿಗಳನ್ನ ನೋಡಿ ನಮ್ಮ ರಾಜಕೀಯರು ದೇವಸ್ಥಾನ ಅಷ್ಟೇ ಇಲ್ಲ, ದೇವಸ್ಥಾನ ಜೊತೆಗೆ ನಾವು ಬೇರೆ ಕೆಲಸ ಮಾಡ್ತೀವಿ, ಓದುವವರ ರೀತಿ ಮಾಡ್ತೀವಿ. 25 ವರ್ಷದಿಂದ ಬಹಳ ಜನ ಮದುವೆ ಮಾಡಿದ್ದೀವಿ. ಮತ್ತೆ ಬೇರೆ ರೀತಿ ಇದು ವ್ಯವಹಾರ ಏನಾಗಿತ್ತು ಅದು ಚೆನ್ನಾಗಿ ನಡೆಯಲಿಲ್ಲ. ಆರ್ಥಿಕವಾಗಿ ಸರ್ಕಾರಕ್ಕೆ ಬ್ಯಾಂಕು ಮಾಡಿದ್ದೀವಿ ಇತ್ತು. ಮತ್ತೆ ಮೊದಲು ಹಾಸ್ಟೆಲ್ ನಡೀತಿತ್ತು, ಈಗ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತೀವಿ. ವಿದ್ಯಾರ್ಥಿ ವೇತನ ಕೊಡ್ತೀವಿ ಅಂತ ಹೇಳಿ ರಸ್ತೆಯಲ್ಲಿ ನೆನೆದಿರುವ ಚಟುವಟಿಕೆ ಎಲ್ಲ ಹೇಳಿದ್ರು. ಮತ್ತೆ ಬರ್ತಾ ಬರ್ತಾ ನಮ್ಮ ಫೈಲೆಲ್ಲ ನೋಡಿ ಸ್ವಲ್ಪ ಫೈಲೆಲ್ಲ ಕೊಡೋದು. ಅದರಲ್ಲಿ M ಫೈಲು, F ಫೈಲು, R ಫೈಲ್ ಅಂತ ತೋರಿಸ್ಬೇಕು. ನಾವು ಹೇಳಿದ್ರೆ D ಫೈಲ್ ಅನ್ನೋದು ಬೇಕಾಗಿತ್ತು. ಎಲ್ಲ ಮದುವೆ ಆಗೋದಷ್ಟೇ ತೋರಿಸಿದ್ವಿ. ನೀವು ಮದುವೆ ಆಗಲ್ಲ ಅಂತ ಹೇಳಿದ್ರೆ ಅದನ್ನು ಕೊಟ್ಟಿದ್ದು ಫೈಲ್ ಏನಾಗಿದೆ ನಮಗೆ ಕೊಡಿ ಅಂತ ಕೇಳಿದ್ವಿ. ಆ ಫೈಲ್ ಮಾಡಿಲ್ಲ ಅಂತ ಅದೆಲ್ಲ ನೀವೇ ಮಾಡಬೇಕು. ಯಾವಾಗ ಅನ್ಸುತ್ತೆ D ಫೈಲ್ ಆಗಲ್ಲ, ಯಾಕೆ ಅಂದ್ರೆ ಹೀಗೆ ಸ್ವಾಮಿಗಳಾದ್ರೆ ಎಲ್ಲರೂ ಕೇಳಬೇಕು. ಆಮೇಲೆ ಉಳಿದಿದ್ದಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡಿ ಎಲ್ಲ ಹೇಳಬೇಕು. ಆದರೆ ಇವಾಗ ನಾವು ಸ್ವಲ್ಪ ಜಾಸ್ತಿ ಉಳಿಸ್ಕೊಡ್ತೇವೆ ಟೈಮ್ನ. ಸ್ವಾಮೀಜಿಗಳಿಗೆ ಪೇಷನ್ಸ್ ಬೇಕು ಅಂತಾರೆ. 3 ತಾಸು ಕಾರ್ಯಕ್ರಮ ಆದರೂ 3 ತಾಸು ಸುಮ್ಮನೆ ಕೂರಬೇಕು. ಯಾರು ಏನೇನು ಮಾತಾಡಿದ್ರು ಕೇಳಿಸ್ಕೋಬೇಕು, ಏನು ಹೇಳಿದ್ರು ನೀವು ಕೇಳಿಸ್ಕೋಬೇಕು, ಏನು ಕಾರ್ಯಕ್ರಮ ಮಾಡಿದ್ರು ನೀವು ನೋಡಬೇಕು. ಕೊನೆಗೆ ಉಳಿದ ಟೈಮಲ್ಲಿ ನೀವು ಬೇಗ ಮುಗಿಸ್ಬೇಕು, ಇಲ್ಲಾಂದ್ರೆ ಮತ್ತೆ ಹೇಳ್ಕೊಂತೀನಿ. ಹಾಗಾಗಿ D ಫೈಲ್ ಆಗಲಿಕ್ಕೆ ಬಹಳ ಬೇಕಾಗುತ್ತೆ. ಎಲ್ಲರೂ ಮೊದಲು ಇರಬೇಕು, ಕೊನೆಗಂತ ಬೇಡ ಅಂತಾರೆ. ಅದಕ್ಕೆ D ಫೈಲ್ ಆಗಿಲ್ಲ. ಆದರೂ ನಮ್ಮ ಈ ಒಂದು ಸಮಾಜದಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ಆಗಾಗ ಎಲ್ಲ ಕಡೆ ಆಗ್ತಾ ಇದ್ದಾರೆ. ಸುಮಾರು 36 ವರ್ಷದ ಹಿಂದೆಯಿಂದ ಈ ಟ್ರಸ್ಟ್ ಅನ್ನ ನಮ್ಮ ಇಡೀ 20ನೇ ಶತಮಾನದ ಅತ್ಯಂತ ಮೇಲು ವಿದ್ವಾಂಸರಾಗಿದ್ದಂಥ ಸರಸ್ವತಿ ಪುತ್ರ ಶ್ರೀ ಎ ಶಾಂತಿರಾಜ್ ಶಾಸ್ತ್ರಿಗಳ ಒಂದು ಸ್ಮೃತಿಯಲ್ಲಿ ಅವರ ಪ್ರಭಾವಗಳು ಮತ್ತು ಬಂಧು ಬಾಂಧವರು ಸ್ನೇಹಿತರು ಎಲ್ಲ ಸೇರಿ ಅವರ ಸ್ಮೃತಿ, ಅವರ ಸಾಹಿತ್ಯ, ಅವರ ಶಾಸ್ತ್ರ ರಚನೆಯನ್ನ ಮುಂದಿನ ಜನಾಂಗಕ್ಕೆ ಉಳಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಪ್ರಶ್ನ ಮೂಲಕವಾಗಿ ಅವರ ಎಲ್ಲ ಸಂಪೂರ್ಣ ಶಾಸ್ತ್ರ ಮತ್ತು ಸಾಹಿತ್ಯದ ಪುನರ್ ಮುದ್ರಣದ ಜೊತೆಗೆ ಅದರಲ್ಲಿ ಬಂದಂಥ ಯಾವುದೇ ಲಾಭಾಂಶ ಅಥವಾ ಉಳಿತಾಯ ಓದಲು ಅದರ ಜೊತೆಗೆ ಇನ್ನಷ್ಟು ಸೇರಿಸಿ ನಮ್ಮ ಜೈನ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ವಿದ್ಯಾರ್ಥಿ ವೇತನ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದ್ದಾರೆ. ಹಾಗಾಗಿ ನಮ್ಮ ಶಾಂತಿರಾಜ ಶಾಸ್ತ್ರಿಗಳು ಅಂತ ಹೇಳಿದ್ರೆ ತುಂಬ ದೊಡ್ಡ ವಿದ್ವಾಂಸರು. ಒಂದು ಕಾಲದಲ್ಲಿ ಕನ್ನಡದಲ್ಲಿ ನಮ್ಮ ಸಾಹಿತ್ಯವನ್ನು ನಾವು ಓದಬೇಕು ಅಂತ ಹೇಳಿದ್ರೆ ಸಂಸ್ಕೃತ ಅಥವಾ ಪ್ರಾಕೃತ ಭಾಷೆಯ ಅವಲಂಬನೆ ಇಲ್ಲದೆ ಅದನ್ನು ಹೇಳುವವರಿಲ್ಲದೆ ತಿಳ್ಕೊಳ್ಳೋದು ಬಹಳ ಕಷ್ಟ ಇತ್ತು. ಮೂಲ ಗ್ರಂಥಗಳ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ ಕಷ್ಟ ಆಗ್ತಿತ್ತು. ಅಂಥ ಸಂದರ್ಭದಲ್ಲಿ ಕೇವಲ 100 ಜನ ಸೇರಿ ವಿದ್ವಾಂಸರು ಮಾಡುವ ಕೆಲಸವನ್ನು ನಮ್ಮ ಎ ಶಾಂತಿರಾಜ್ ಶಾಸ್ತ್ರಿಗಳು ಕಳೆದ 100 ವರ್ಷಗಳ ಹಿಂದೆ ಒಬ್ಬರೇ ಒಬ್ಬರು ಅವರು ಸ್ವತಃ ಪರಿಶ್ರಮದಿಂದ ಮಹಾಪುರಾಣ ಅಂತ ಗ್ರಂಥ ಒಂದಲ್ಲ 2
24 ತೀರ್ಥಂಕರ ಚರಿತ್ರೆ ಎಲ್ಲವೂ ಸಂಸ್ಕೃತದಲ್ಲಿ ಕಾವ್ಯಾತ್ಮಕವಾಗಿ ಬರೆದಿರುವಂಥದ್ದು. ಅದನ್ನು ಅರ್ಥಸಹಿತವಾಗಿ ಕನ್ನಡ ಭಾಷೆಗೆ ಅನುವಾದ ಮಾಡಿ ಮೂಲಕ್ಕೆ ಲೋಪವಾಗದೆ ಮತ್ತು ಮಾತೃಭಾಷೆಯಲ್ಲಿ ಎಲ್ಲರೂ ಅರ್ಥವಾಗುವ ರೀತಿಯಲ್ಲಿ ಇವತ್ತಿನ ಕಾಲಕ್ಕೆ ಒಂದು 10 ಜನ ವಿದ್ವಾಂಸರು ಸೇರಿ ಮಾಡುವಂಥ ಕೆಲಸವನ್ನ ಆ ಒಬ್ಬರೇ ಒಬ್ಬರು ನಮ್ಮ ಶಾಸ್ತ್ರಿಗಳು ಮಾಡಿದ ಜೊತೆಗೆ ಅನೇಕ ಜನ ಶ್ರೇಷ್ಠಿಗಳ ಶ್ರೀಮಂತರ ಒಂದು ಸಹಯೋಗವನ್ನು ಪಡೆದು ಪ್ರಥಮ ಬಾರಿಗೆ 1933ನೇ ಇಸ್ವಿ 32-33ನೇ ಇಸ್ವಿಯಲ್ಲಿ ಪ್ರಕಾಶ ಮಾಡಿದರು. ನಂತರ 49ನೇ ಇಸ್ವಿಯಲ್ಲಿ ಸಾಹಿತ್ಯ ಪರಿಷತ್ನವರು ಅವರು 2ನೇ ಬಾರಿಗೆ ಪ್ರಕಾಶ ಮಾಡಿದರು. ಆ ನಂತರ 92ನೇ ಇಸ್ವಿಯಲ್ಲಿ ಟ್ರಸ್ಟ್ ಹೋಗಿ 89ನೇ ಇಸ್ವಿಯಲ್ಲಿ ಮತ್ತೆ ಹಂಪನಗರ ಪುನರ್ ಪ್ರಕಾಶನ ಆಗಿತ್ತು. ನಂತರ 91-92ನೇ ಇಸ್ವಿಯಲ್ಲಿ ಪೂಜ್ಯ ಕರ್ಮಯೋಗಿ ಚಾರುದೀಪ ಸ್ವಾಮೀಜಿಯವರು ಈ ಸಣ್ಣ ಅಕ್ಷರಗಳು ಜನ ಓದುವವರಿಗೆ ವಯಸ್ಸಾದವರಿಗೆ ಕಷ್ಟ ಆಗ್ಬೋದು ಅಂತ ರೀತಿಯಲ್ಲಿ ತಿಳಿದುಕೊಂಡು ಪುನರ್ಬೋಧನ ಸಂದರ್ಭದಲ್ಲಿ ದೊಡ್ಡ ಅಕ್ಷರದಲ್ಲಿ ಇರಬೇಕು ಅನ್ನೋದ್ರಲ್ಲಿ ಆ ಪುಸ್ತಕದ ಗಾತ್ರವನ್ನು ಇನ್ನಷ್ಟು ದೊಡ್ಡದು ಮಾಡಿ ಅದನ್ನು ಪ್ರಕಾಶನ ಮಾಡಿಸಿದ್ರು ಟ್ರಸ್ಟ್ ವತಿಯಿಂದ. ಆ ನಂತರ ಕಳೆದ 4-5 ವರ್ಷಗಳ ಹಿಂದೆ 5 ಭಾಗಗಳನ್ನು ಮಾಡಿ ಆ ಒಂದೇ ಪುಸ್ತಕನ ಹಿಡಿದುಕೊಂಡು ಓದುವಂಥದ್ದು ಬಹಳ ಕಷ್ಟ ಅಂತ ಹೇಳಿ 4 ಭಾಗವನ್ನಾಗಿ ಕನ್ನಡದ್ದು, 5 ಭಾಗವನ್ನಾಗಿ ಇಂಗ್ಲಿಷ್. ಪ್ರಥಮ ಬಾರಿಗೆ ನಮ್ಮ 24 ತೀರ್ಥಂಕರ ಪುರಾಣ ಇಂಗ್ಲಿಷ್ ಸಿಗುವ ರೀತಿಯಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಮಾಡಲಾಗಿತ್ತು. ಇದಕ್ಕೆಲ್ಲ ಪೂಜ್ಯ ಕರ್ಮಯೋಗಿ ಸ್ವಾಮೀಜಿಯವರ ಒಂದು ಪ್ರೇರಣೆ ಮತ್ತೆ ಕರ್ತೃತ್ವ ಶಕ್ತಿ ಇದ್ದಂಥ ಉನ್ನತವಾದಂಥ ಶ್ರೇಷ್ಠವಾದಂಥ ಹುದ್ದೆ. ಅವರು ಇಂಜಿನಿಯರ್ ಆಗಿದ್ರು, ಸರ್ಕಾರದ ಉನ್ನತ ಹುದ್ದೆಯಲ್ಲಿದ್ದರು. ಅದರಿಂದ ನಿವೃತ್ತಿಯಾದ ತಕ್ಷಣವೇ ಈ ಸಾಹಿತ್ಯ ಪ್ರಕಾಶನ, ಅದರಲ್ಲೂ ಚಿನ್ನವಾಣಿ ಸೇವೆ ತಮ್ಮ ತಂದೆಯವರು ಯಾವುದನ್ನು ಆರಂಭಿಸಿದ್ರು ಅದನ್ನು ಇನ್ನಷ್ಟು ಬೆಳೆಸುವ ಪ್ರಮಾಣಕ್ಕೆ ನಮ್ಮ ಎಸ್ ಜಿತೇಂದ್ರ ಕುಮಾರ್ ಅವರು ಸಮರ್ಪಣೆ ಮಾಡಿಕೊಂಡಿದ್ದರಿಂದ ಟ್ರಸ್ಟ್ ವತಿಯಿಂದಲೂ ಅವರ ಸಮಗ್ರ ಸಾಹಿತ್ಯದ ಜೊತೆಗೆ ಅನೇಕ ಗ್ರಂಥಗಳು, ಜೈನ ಆಗಮ ಗ್ರಂಥಗಳು, ಜೈನ ಪುರಾಣ ಗ್ರಂಥಗಳು, ಇನ್ನು ಅನೇಕ ಸಾಹಿತ್ಯ ಕೃತಿಗಳು ಈ ಟ್ರಸ್ಟ್ ವತಿಯಿಂದ ಪ್ರಕಾಶನವಾಗಿದ್ದಾವೆ. ಪುರಾಣ ಗ್ರಂಥಗಳು ಪ್ರಕಾಶನವಾಗಿದ್ದಾವೆ. ಅನೇಕ ಸ್ವಾಧ್ಯಾಯ ಚಿಕ್ಕದು ವಿಶ್ವೋಪದೇಶ ಇರ್ಬೋದು, ರವಿಚಂದ್ರ ಇರ್ಬೋದು, ಬಾಲಬೋಧ ಇರ್ಬೋದು, ಪುರಾಣ ಗ್ರಂಥಗಳಿರ್ಬೋದು, ನೀತಿ ಸಂಬಂಧ ಗ್ರಂಥಗಳಿರ್ಬೋದು. ಹೀಗೆ ಈ ರೀತಿಯ ಗ್ರಂಥಗಳನ್ನ ಶಾಂತಿರಾಜ ಶಾಸ್ತ್ರಿಗಳು ಅನುವಾದ ಮಾಡಿರಲಿಲ್ಲ, ಸಂಪಾದನೆ ಮಾಡಿರಲಿಲ್ಲ ಅನ್ನೋದಿಲ್ಲ. ಎಲ್ಲ ರೀತಿಯ ಗ್ರಂಥಗಳನ್ನು ಅವರು ನಮ್ಮ ಕನ್ನಡ ಭಾಷೆಗೆ ಒಬ್ಬರೇ ಒಬ್ಬರು ವಿದ್ವಾಂಸರು ತಂದುಕೊಂಡು ಹೋಗಿದ್ದಾರೆ. ಅವರ ಚಿನ್ನವಾಣಿ ಸುತ್ತ ಸೇವೆ, ಸಾಹಿತ್ಯ ಸೇವೆ ಇನ್ನೂ 106 ವರ್ಷಗಳವರೆಗೆ ನೆನಪಿಡುವಂಥದ್ದು. ಅಂತ ಶಾಸ್ತ್ರಿಗಳ ಒಂದು ಕಾಲಘಟ್ಟದಲ್ಲಿ ಬಹಳಷ್ಟು ಕಾಲದ ಕೆಲಸ ಸಮಾಜದಲ್ಲಿದೆ. ಜೈನ ಅನ್ನುವಂಥ ಅಂಶವನ್ನ ಎಲ್ಲ ಕಡೆ ದೃಢೀಕರಿಸಿ ನಮ್ಮ ಜೈನತ್ವವನ್ನ ಸ್ಪಷ್ಟವಾಗಿ ಹೇಳ್ಕೊಳ್ಳಿಕ್ಕೆ ಯಾವುದೇ ನಾಚಿಕೆ ಸಂಕೋಚ ಪಡದೆ ನಮ್ಮ ಧರ್ಮ ಅನಾದಿ ಕಾಲದಿಂದ ಇದೆ ಅಂತ ಹೇಳಿದ್ರೆ ಅದನ್ನ ಧೈರ್ಯವಾಗಿ ಹೇಳ್ಕೊಳ್ಳೋಣ. ನಾವು ಜೈನತ್ವವನ್ನು ನಂಬಿರುವುದು, ಜೈನತ್ವ ಅನ್ನುವಂಥದ್ದು ಅಹಿಂಸಾ ತತ್ವವನ್ನು ಹೊಂದಿರುವಂಥದ್ದು. ಇಲ್ಲಿ ಯಾವುದೇ ಹಿಂಸೆ, ಅಸೂಯೆ, ಕೊಲೆ, ಸುಲಿಗೆ ಇತ್ಯಾದಿಗಳಿಗೆ ಆಸ್ಪದ ಇಲ್ಲದೆ ಸಂಪೂರ್ಣ ಬದುಕು ಮತ್ತು ಬದುಕುಗಳು ಎಲ್ಲ ಜೀವಿಗಳು ನನ್ನಂತೆ ಅಂತ ತಿಳಿದುಕೊಂಡು ಬದುಕುವ ಸಮಾಜದವರಾಗಿದ್ದರಿಂದ ನಾವು ಎಲ್ಲ ಜನರಿಗೆ ಚೆನ್ನಾಗಿದ್ದು ನಮ್ಮ ಸಮಾಜದ ಪ್ರಗತಿಯನ್ನು ಸಹ ಕಂಡುಕೊಳ್ಳೋಣ. ಮತ್ತೊಮ್ಮೆ ನಮ್ಮ ಜಿತೇಂದ್ರ ಕುಮಾರ್ ಅವರು ಈ ಒಂದು ಉನ್ನತವಾದಂತಹ ಕಾರ್ಯಕ್ರಮವನ್ನು ಸತತವಾಗಿ 36 ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ. ಈಗ ತಾನೇ ಎಲ್ಲ ಆ ಜವಾಬ್ದಾರಿಗಳನ್ನ ಯುವಕರಿಗೆ ಒಬ್ಬೊಬ್ಬರಿಗೆ ಕೊಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನ, ಅವರ ಅನುಭವ ಯಾವಾಗಲೂ ಸಮಾಜದಲ್ಲೂ ಹಾಗೂ ಸಂಘ ಸಂಸ್ಥೆಗಳಲ್ಲೂ ಇರಬೇಕು. ಅವರ ಒಂದು ಉನ್ನತವಾದಂತಹ ಅನುಭವ, 4 ಮಸ್ತಕಾಭಿಷೇಕಗಳ ಒಂದು ಅನುಭವ, ಅನೇಕ ಸಮ್ಮೇಳನಗಳ ಒಂದು ಅನುಭವ, ಅನೇಕ ಜನರ ಒಡನಾಟ, ದೊಡ್ಡ ಜನರ ಒಡನಾಟದಿಂದ ಆಗಿರುವಂತಹ ಅನುಭವದಿಂದ ಅವರ ಒಂದು ಅನುಭವ ಸಮಾಜಕ್ಕೆ ಅಗತ್ಯ ಇದೆ. ಅವರು ಮುಂದೆ ಯಾವುದೇ ರೀತಿಯ ಜೈನ ಸಮಾಜದ ಒಂದು ಉತ್ತಮವಾದಂತಹ ಸಮಗ್ರ ನೇತೃತ್ವ ಅಥವಾ ಆಡಳಿತ ಅಥವಾ ಇನ್ನಿತರ ಯಾವುದೇ ಸಮಸ್ಯೆಯ ಪರಿಹಾರದ ಸಂದರ್ಭ ಬಂದಾದರೂ ಅವರು ಸ್ಪಂದಿಸ್ತಾರೆ. ಆ ಕಾರ್ಯ ಅವರಿಂದ ಆಗ್ತಾ ಇರಲಿ, ಇನ್ನಷ್ಟು ಭಗವಂತ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಬಂದಿರುವಂಥ ಎಲ್ಲ ಧರ್ಮಾಭಿಮಾನಿಗಳು ಭಗವಂತನ ಮಹಾವೀರ ಸ್ವಾಮಿಯ ಆಶೀರ್ವಾದ ಅಂತ ಸದಾ ನೀತಿ ಲೋಕದಲ್ಲಿ ಶಾಂತಿ ಇರಲಿ ಹೇಳಿ ಮಾತುಗಳಿಗೆ ವಿರಾಮ ಮಾಡಿಕೊಡ್ಬೇಕು.
ಕುಮಾರ್ ಅವರು ಈ ಕಾರ್ಯಕ್ರಮ ಮಾಡ್ತಿದ್ದ ಪಕ್ಷದಲ್ಲಿ ನಮಗೆಲ್ಲ ಏನು ಸಂಘದ ಶಾಸ್ತ್ರ ಯಾರು ಗೊತ್ತಾಗ್ತಾನೆ ಇರಲಿಲ್ಲ. ಭಾರತದಿಂದ ಗೊತ್ತಾಗ್ತದೆ ನಮಗೂ ಬಿಡ್ತಾ ಇಲ್ಲ ಅವರು ಮಾಡಿದ ಸಾಧನೆ, ಅವರು ಏನು ಮಾಡಿದ್ದಾರೆ ಈ ಸಮಾಜಕ್ಕೆ ಮಕ್ಕಳಿಗೆ. ಜಿತೇಂದ್ರ ಕುಮಾರ್ ಅವರು ಯಾವುದೋ ಒಂದು ಹಣಕ್ಕಾಗಿ ಆಸ್ತಿಯಾಗಿ ಕೆಲಸ ಮಾಡಿದವರಲ್ಲ. ಅವರು ಚೀಫ್ ಇಂಜಿನಿಯರ್ ಆಗಿ ಮೈನ್ಸ್ ಅಂಡ್ ಜಿಯಾಲಜಿ ಆಗಿದ್ರು. ಆ ಮೈನ್ಸ್ ಅಂಡ್ ಜಿಯಾಲಜಿ ಗೊತ್ತಿದೆ, ಸಿವಿಲ್ ಗಣಿತಗೆ ಆ ಒಂದು ಕ್ಷೇತ್ರವನ್ನು ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಬಿಟ್ಟು ತಮ್ಮ ತಂದೆ ಮಾಡಿರುವ ಒಂದು ಕಾರ್ಯವನ್ನು ಸಮಾಜಕ್ಕೆ ಅರ್ಪಿಸಬೇಕು, ಜನ ಸಮಾಜ ಅರ್ಪಿಸಬೇಕು ಅಂತ ಮಾಡಿ ಮೊದಲನೇದಾಗಿ ಅವರು ಒಂದು ಪಂಡಿತರಿಂದ ಮಹಾಪುರಾಣ ಬಿಡುಗಡೆ ಮಾಡುವ ಸಮಯದಲ್ಲಿ ನಂತರ ಇಂಗ್ಲಿಷ್ ಬಿಡುಗಡೆ ಬರೆದು ಅದು ಅನೇಕ ಗ್ರಂಥಗಳು ಬಿಡುಗಡೆ ಮಾಡಿದ್ದಾರೆ. ಅವರು